ಅನ್ನದಾತನನ್ನ ದೇವರಿಗೆ ಸಮಾನವಾಗಿ ನೋಡ್ತಾರೆ. ಆದರೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಸಾಲ, ಬೆಳೆ ನಾಶ, ಮಧ್ಯವರ್ತಿಗಳ ಹಾವಳಿಗೆ ರೈತರ ಬದುಕು ಮೂರಾಬಟ್ಟೆ ಆಗಿಬಿಟ್ಟಿದೆ. ರಾಜ್ಯದಲ್ಲಿ 2018ರಿಂದ 2022ರವರೆಗೂ ಒಟ್ಟು 4257 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಷ್ಟಪಟ್ಟು ದುಡಿದು ಸರಿಯಾದ ಬೆಂಬಲ ಬೆಲೆ ಸಿಗದೆ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಈಗ 2ನೇ ಪ್ಲೇಸಲ್ಲಿದೆ. ಹಾವೇರಿ, ಮೈಸೂರು, ಬೆಳಗಾವಿ, ಕಲಬುರಗಿಯಲ್ಲಿ ಅತಿ ಹೆಚ್ಚು ಸಾವಾಗಿದೆ. ಅನ್ನದಾತರ ಸರಣಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹಲವು ಕ್ರಮವನ್ನ ಕೂಡ ಕೈಗೊಳ್ಳಲಾಯಿತು. ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋದಕ್ಕೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಒಂದು ವ್ಯವಸ್ಥೆಯನ್ನ ಜಾರಿ ಮಾಡಿದೆ. ಇ-ನಾಮ್ ಅಂತ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ NAM ಅಂತ ಹೇಳ್ತಾರೆ ಅದಕ್ಕೆ. ಹಾಗೂ FPO ಯೋಜನೆಯನ್ನ ಜಾರಿ ಮಾಡಿದೆ. ಆಗ್ಲೇ ಹೇಳಿದಾಗೆ ಈ ದೇಶದಲ್ಲಿ ಅನ್ನದಾತನನ್ನ ದೇವರಿಗೆ ಸಮಾನವಾಗಿ ನೋಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ರೈತನೇ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳ್ತೇವೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಅದೇ ರೈತನ ಬದುಕು ಇವತ್ತು ಯಾವ ಸ್ಥಿತಿಗೆ ಬಂದಿದೆ. ಹಸುವನ್ನ ನೀಗಿಸ್ತಕ್ಕಂಥ ರೈತನೇ ಇವತ್ತು ಹಸಿವಿನಿಂದ ನರಳಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊಲದಲ್ಲಿ ದುಡಿದು ಅನ್ನದ ಕಣ ಬೆಳೆಸ್ತಕ್ಕಂಥ ರೈತನ ಕಣ್ಣಲ್ಲಿ ಇವತ್ತು ಯಾಕೆ ಈ ಕಣ್ಣೀರು ತುಂಬಿಕೊಂಡಿದೆ ಹೇಳಿ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಹೊರಟ್ರೆ ಒಂದು ದೊಡ್ಡ ಸತ್ಯ ನಮ್ಮ ಮುಂದೆ ಬರುತ್ತೆ. ಅದೇ ಮಧ್ಯವರ್ತಿಗಳ ಸಾಮ್ರಾಜ್ಯ ಅನ್ನುವಂಥ ಸತ್ಯ. ಯಾರೋ ಬೆಳೆಯೋದು, ಇನ್ಯಾರೋ ಮನೆಗೆ ತಗೊಂಡೋಗೋದು, ಈ ಮಧ್ಯವರ್ತಿಗಳು ಲಾಭ ಪಡ್ಕೊಳ್ಳೋದು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ರೈತನ ಜೀವನ ಹೇಗಿರುತ್ತೆ ಗೊತ್ತಾ? ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗ್ತಾನೆ. ಬಿಸಿಲು, ಮಳೆ, ಗಾಳಿ ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಕೆಲಸ ಮಾಡಬೇಕು. ಬೆಳೆ ಬೆಳೆದ್ರೆ ಪ್ರಕೃತಿ ಕರುಣೆ ಬೇಕು. ಮಳೆ ಜಾಸ್ತಿ ಬಂದರೂ ಸಮಸ್ಯೆ, ಮಳೆ ಕಡಿಮೆ ಬಂದರೂ ಕೂಡ ಸಮಸ್ಯೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಮಾರುಕಟ್ಟೆಗೆ ಬಂದಾಗ ಅಲ್ಲಿ ರೈತನನ್ನ ಕಾಯ್ದಿರೋದು ಮಧ್ಯವರ್ತಿಗಳ ಒಂದು ಜಾಲ. ಬೆಲೆ ಇಲ್ಲ, ಮಾರುಕಟ್ಟೆ ಕುಸಿದಿದೆ, ಇದಕ್ಕೆ ಯಾರು ಖರೀದಿದಾರರಿಲ್ಲ, ತಗೊಳ್ಳುವಂಥವರು ಯಾರು ಇಲ್ಲ. ರೈತನ ಬೆಳೆ ಅಗ್ಗದ ಬೆಲೆಗೆ ಖರೀದಿ ಮಾಡ್ತಾರೆ. ರೈತನಿಂದ 4 ರೂಪಾಯಿ, 5 ರೂಪಾಯಿ, ಇನ್ನು ಸ್ವಲ್ಪ ಜಾಸ್ತಿ ಅಂದ್ರೆ 6 ರೂಪಾಯಿಗೆ ಖರೀದಿ ಮಾಡ್ತಾರೆ. ಆದರೆ ಅದೇ ಟೊಮೆಟೊ ನಗರದಲ್ಲಿ ಎಷ್ಟಕ್ಕೆ ಮಾರ್ತಾರೆ ಗೊತ್ತಾ? 20 ರೂಪಾಯಿ, 30 ರೂಪಾಯಿ, ಕೆಲವೊಮ್ಮೆ 50 ರೂಪಾಯಿ ಕೂಡ ಇರುತ್ತೆ. ರೈತನಿಂದ ಎಷ್ಟಕ್ಕೆ ತಗೊಳ್ತಾನೆ? 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ. ಆದರೆ ಮಾರೋದು 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ. ಈ ಮಧ್ಯದಲ್ಲಿರ್ತಕ್ಕಂಥ ಹಣ ಎಲ್ಲಿಗೆ ಹೋಗ್ತಿದೆ ಹಾಗಾದ್ರೆ? ಎಲ್ಲ ಮಧ್ಯವರ್ತಿಗಳ ಜೇಬಿಗೆ ಹೋಗ್ತಾ ಇದೆ. ಎಲ್ಲ ಮಧ್ಯವರ್ತಿಗಳ ಜೇಬಿಗೆ ಹೋಗ್ತಾ ಇದೆ. ಮಾರುಕಟ್ಟೆಯಿಂದ ಮನೆಗೆ ಹಿಂತಿರುಗತಕ್ಕಂಥ ಸಂದರ್ಭದಲ್ಲಿ ರೈತನ ಮುಖ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ. ಒಬ್ಬ ರೈತ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿತಾನೆ, ಅದನ್ನು ಬೆಳಿತಾನೆ, ಅದನ್ನು ತಗೊಂಡೋಗಿ ಮಾರುಕಟ್ಟೆಗೆ ಏನೋ ಒಂದು ಸಿಗುತ್ತೆ, ನಮ್ಮ ಕುಟುಂಬಕ್ಕಾಗತ್ತೆ ಅಂತ ಕಷ್ಟಪಟ್ಟು ದುಡಿದು ತಗೊಂಡೋಗಿ ಅದನ್ನು ಮಾರುಕಟ್ಟೆಗೆ ತಗೊಂಡೋಗಿ ಕೊಟ್ಟರೆ ಈ ಮಧ್ಯವರ್ತಿಗಳು ಅವರಿಂದ ಕಡಿಮೆ ರೇಟು, ಅದು ಅಲ್ಲಿ ಏನು ಇಷ್ಟ ಆಗಲ್ಲ, ಇಷ್ಟು ಕೊಡ್ತೀನಿ ಅಂತ ಹೇಳೋದು, 3 ರೂಪಾಯಿ 4 ರೂಪಾಯಿಗೆ ತಗೊಳ್ಳೋದು, ಅದನ್ನು ಇಷ್ಟಕ್ಕೆ ಮಾರೋದು. ಪಾಪ ವಾಪಸ್ ಹೋದಂಥ ರೈತ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಏನೋ ತಗೊಂಬಂದಿರ್ತಾರೆ ಅಂತ. ಏನು ತಗೊಂಬಂದಿರ್ತಾರೆ?
ತೊಗೊಂಡೋಗ್ಬೇಕಾದ್ರೆ ಅಷ್ಟು ಟೊಮೆಟೊಗಳು, ಹೂವು, ಹಣ್ಣು ಪ್ರತಿಯೊಂದು ತಗೊಂಡೋಗ್ತಾರೆ. ಬರಬೇಕಾದ್ರೆ 4 ಕಾಸು ಇಟ್ಕೊಂಡು ಮನೆಗೆ ಬರ್ತಾರೆ. ಆ 4 ಕಾಸಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ದಿನಸಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ತಗೊಂಡು ಬಂದು ಕುಟುಂಬದ ಜೊತೆ ಆ ಎಷ್ಟಿರುತ್ತೋ ಅಷ್ಟರಲ್ಲೇ ಸಂಸಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತನಿಗೆ ಈಗ ಯಾರಾದರೂ ಬೆಲೆ ಕೊಡ್ತಾರಾ? ಯಾರೂ ಬೆಲೆ ಕೊಡಲ್ಲ. ಬೆಳೆ ಚೆನ್ನಾಗಿ ಬಂದ್ರೂ ಬೆಲೆ ಇಲ್ಲ, ಬೆಳೆ ಹಾಳಾದ್ರೂ ಸಾಲ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಒಳ್ಳೆ ಬೆಳೀತಾನೆ ರೈತ, ಆದರೆ ಬೆಲೆ ಸಿಗದ ಹೋದ್ರೆ ಏನ್ ಮಾಡ್ತಾನೆ? ಬೀಜಕ್ಕೆ ಹಣ, ರಸಗೊಬ್ಬರಕ್ಕೆ ಹಣ, ಟ್ರ್ಯಾಕ್ಟರ್ಗೆ ಹಣ, ಕಾರ್ಮಿಕರಿಗೆ ಹಣ, ಇಷ್ಟೆಲ್ಲ ಖರ್ಚು ಮಾಡಿದ ನಂತರ ರೈತನಿಗೆ ಉಳಿಯೋದೇನು? ಮೊದಲಿಗೆ ಬೀಜ ತಗೋಬೇಕು, ರಸಗೊಬ್ಬರ ತಗೋಬೇಕು. ಗೊಬ್ಬರ ಇಲ್ಲ ಅಂದ್ರೆ ಬೆಳೆ ಬೆಳೆಯಲ್ಲ. ಅದನ್ನೆಲ್ಲ ಬೆಳೆದಂತಹ ಬೆಳೆಯನ್ನ ಸಾಗಿಸೋದಕ್ಕೆ ಟ್ರ್ಯಾಕ್ಟರ್ ಬೇಕು. ಆ ಟ್ರ್ಯಾಕ್ಟರ್ ಬಾಡಿಗೆ ಕೊಡಬೇಕು. ಆಮೇಲೆ ಆ ಒಂದಿಷ್ಟು ಜನರನ್ನ ಕೆಲಸಕ್ಕೆ ಇಟ್ಕೋಬೇಕಾಗತ್ತೆ. ಆ ಕಾರ್ಮಿಕರಿಗೆ ಹಣ ಕೊಡಬೇಕು. ಇಷ್ಟೆಲ್ಲ ಖರ್ಚು ಮಾಡಿದ ನಂತರ ಏನ್ ಸಿಗುತ್ತೆ ರೈತನಿಗೆ? ನಷ್ಟ, ಸಾಲ, ನಿರಾಶೆ, ಇಷ್ಟೇ ಸಿಗೋದು, ಬೇರೆ ಏನು ಸಿಗಲ್ಲ. ಆದ್ರೆ ಮಧ್ಯವರ್ತಿಗಳಿಗೆ ಒಂದೇ ದಿನದಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ, ಲಕ್ಷಾಂತರ ರೂಪಾಯಿ. ರೈತ ಬೆಳೆ ಬೆಳೆದ್ರೆ ಲಾಭ ಯಾರ್ದು? ಮಧ್ಯವರ್ತಿಗಳದು. ರೈತ ನಷ್ಟ ಅನುಭವಿಸಿದ್ರೆ ಹೊಣೆ ಯಾರ್ದು? ಅದು ರೈತನದ್ದು. ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ನ್ಯಾಯ? ಇದು ನಾವು ಕೇಳೋ ಪ್ರಶ್ನೆ ಒಂದೇ, ಇದು ಯಾವ ನ್ಯಾಯ? ನೇರವಾಗಿ ಯಾಕೆ ಮಾರಾಟ ಮಾಡೋದಕ್ಕಾಗಲ್ಲ? ನೇರವಾಗಿ ಜನರಿಗೆ ಸಿಗೋ ತರ ಆಗ್ಬೇಕು. ರೈತರ ದುಡ್ಡು ರೈತರಿಗೆ ಸಿಗೋ ತರ ಆಗ್ಬೇಕು. ರಾತ್ರಿ ಹಗಲು ಏನು ಕಷ್ಟ ಪಡ್ತಾರೋ ಅದಕ್ಕೆ ಒಂದಿಷ್ಟು ಏನು ಈ ಪ್ರಾಣಿಗಳು, ಕಾಡು ಪ್ರಾಣಿಗಳು, ಕಾಡಂದಿ, ಅದು ಇದು ಬರ್ತವೆ ಬೆಳೆ ನಾಶ ಮಾಡೋದಿಕ್ಕೆ. ಒಂದಿಷ್ಟು ಪಕ್ಷಿಗಳು, ಇಷ್ಟೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ನೋಡ್ಕೊಂಡು ರಾತ್ರಿ ಎಲ್ಲ ಅಲ್ಲಿ ಕಾವಲಿದ್ದು ಬೆಳೆನ ಸಮೃದ್ಧಿಯಾಗಿ ಬೆಳೆಸಿ ತಗೊಬಂದು ಹಾಕಿದ್ರೆ ಮಧ್ಯವರ್ತಿಗಳ ಅವಸ್ಥೆ ಈ ರೀತಿ ಇದ್ರೆ ಪಾಪ ರೈತರು ಏನ್ ಮಾಡ್ಬೇಕು ಸ್ವಾಮಿ? ಏನ್ ಮಾಡ್ಬೇಕು?